ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಸಂಚಲನ ಸೃಷ್ಟಿಯಾಗ್ಬಿಟ್ಟಿದೆ. ರಿಪಬ್ಲಿಕನ್ ಈ ಕುರಿತು ಸುದ್ದಿ ಬ್ರೇಕ್ ಮಾಡಿದ್ದೇ ನಿಜವಾಗ್ತಾ ಇದೆ. ಅಲ್ಲಿಗೆ ನಮ್ಮ ಭವಿಷ್ಯ ನಿಜವಾಗ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಆಪ್ತರಿಗೆ ಮರ್ಮಾಘಾತ ಎದುರಾಗ್ತಾ ಇದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ಅನ್ನೋದರ ಕುರಿತು ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಸಿಎಂ ಪಟ್ಟಕ್ಕೆ ಬಂತ ಕುತ್ತು. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಯಾರು ಊಹೆ ಮಾಡದ ಬೆಳವಣಿಗೆ ನಡೆಯಲಿವೆ. ನವೆಂಬರ್ ಅಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೋ ಏನೋ ಸಿಎಂ ಸಾಹೇಬರು ಮೊನ್ನೆ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಎಲ್ಲ ಅನ್ಕೊಂಡಂತೆ ಆದ್ರೆ ನವೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರವಾಗುವುದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳು ಅಧಿಕಾರ ಇರಲಿದೆ. ಡಿಕೆ ಸಿಎಂ ಕಾದು ಕಾದು ಅಧಿಕಾರ ಪಡೆದುಕೊಳ್ಳಲಿದ್ದಾರೆ ಡಿಕೆಶಿ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿಕೆಶಿ ಸಿಎಂ ಆಗಿ ಪಟ್ಟಾಭಿಷೇಕ ಫಿಕ್ಸ್ ಎನ್ನಲಾಗಿದೆ. ಇಲ್ಲವೇ ಮುಂದಿನ ವರ್ಷಾರಂಭದಲ್ಲಿ ಪಟ್ಟ ಸಿಗಬಹುದು. 50-50 ಅಂತ ಒಪ್ಪಂದ ಆಗಿದ್ರೆ ನವೆಂಬರ್ಗೆ ಡಿಕೆ ಸಿಎಂ ಆಗ್ತಾರೆ. ಆದ್ರೆ ಸಿದ್ದು ಒಂದು ಬೇಡಿಕೆ ಇಟ್ರೆ ಡಿಕೆ ಸುಮ್ಮನಾಗಬೇಕು. ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ಮುರಿಯುವೆ ಅಂದ್ರೆ 2026ರವರೆಗೆ ಡಿಕೆ ಶಿವಕುಮಾರ್ ಕಾಯಲೇಬೇಕು. ಮಾರ್ಚ್ 11, 2026ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಅರಸುಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು ಎಂಬ ಲೆಕ್ಕಾಚಾರ ಇದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆಯೇ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಸಂಚಲನ ಸೃಷ್ಟಿಯಾಗ್ಬಿಟ್ಟಿದೆ. ರಿಪಬ್ಲಿಕನ್ ಈ ಕುರಿತು ಸುದ್ದಿ ಬ್ರೇಕ್ ಮಾಡಿದ್ದೇ ನಿಜವಾಗ್ತಾ ಇದೆ. ಅಲ್ಲಿಗೆ ನಮ್ಮ ಭವಿಷ್ಯ ನಿಜವಾಗ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಆಪ್ತರಿಗೆ ಮರ್ಮಾಘಾತ ಎದುರಾಗ್ತಾ ಇದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ಅನ್ನೋದರ ಕುರಿತು ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಸಿಎಂ ಪಟ್ಟಕ್ಕೆ ಬಂತ ಕುತ್ತು. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಯಾರು ಊಹೆ ಮಾಡದ ಬೆಳವಣಿಗೆ ನಡೆಯಲಿವೆ. ನವೆಂಬರ್ ಅಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೋ ಏನೋ ಸಿಎಂ ಸಾಹೇಬರು ಮೊನ್ನೆ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಎಲ್ಲ ಅನ್ಕೊಂಡಂತೆ ಆದ್ರೆ ನವೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರವಾಗುವುದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳು ಅಧಿಕಾರ ಇರಲಿದೆ. ಡಿಕೆ ಸಿಎಂ ಕಾದು ಕಾದು ಅಧಿಕಾರ ಪಡೆದುಕೊಳ್ಳಲಿದ್ದಾರೆ ಡಿಕೆಶಿ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿಕೆಶಿ ಸಿಎಂ ಆಗಿ ಪಟ್ಟಾಭಿಷೇಕ ಫಿಕ್ಸ್ ಎನ್ನಲಾಗಿದೆ. ಇಲ್ಲವೇ ಮುಂದಿನ ವರ್ಷಾರಂಭದಲ್ಲಿ ಪಟ್ಟ ಸಿಗಬಹುದು. 50-50 ಅಂತ ಒಪ್ಪಂದ ಆಗಿದ್ರೆ ನವೆಂಬರ್ಗೆ ಡಿಕೆ ಸಿಎಂ ಆಗ್ತಾರೆ. ಆದ್ರೆ ಸಿದ್ದು ಒಂದು ಬೇಡಿಕೆ ಇಟ್ರೆ ಡಿಕೆ ಸುಮ್ಮನಾಗಬೇಕು. ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ಮುರಿಯುವೆ ಅಂದ್ರೆ 2026ರವರೆಗೆ ಡಿಕೆ ಶಿವಕುಮಾರ್ ಕಾಯಲೇಬೇಕು. ಮಾರ್ಚ್ 11, 2026ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಅರಸುಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು ಎಂಬ ಲೆಕ್ಕಾಚಾರ ಇದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆಯೇ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಸಂಚಲನ ಸೃಷ್ಟಿಯಾಗ್ಬಿಟ್ಟಿದೆ. ರಿಪಬ್ಲಿಕಾಣ ಈ ಕುರಿತು ಸುದ್ದಿ ಬ್ರೇಕ್ ಮಾಡಿದ್ದೇ ನಿಜವಾಗ್ತಾ ಇದೆ. ಅಲ್ಲಿಗೆ ನಮ್ಮ ಭವಿಷ್ಯ ನಿಜವಾಗ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ, ಆಪ್ತರಿಗೆ ಮರ್ಮಾಘಾತ ಎದುರಾಗ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅನ್ನೋದರ ಕುರಿತು ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಸಿಎಂ ಪಟ್ಟಕ್ಕೆ ಬಂತ ಕುತ್ತು. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಯಾರು ಊಹೆ ಮಾಡದ ಬೆಳವಣಿಗೆ ನಡೆಯಲಿವೆ. ನವೆಂಬರ್ ಅಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೋ ಏನೋ ಸಿಎಂ ಸಾಹೇಬ್ರು ಮೊನ್ನೆ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಎಲ್ಲ ಅನ್ಕೊಂಡಂತೆ ಆದ್ರೆ ನವೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರವಾಗುವುದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳು ಅಧಿಕಾರ ಇರಲಿದೆ. ಡಿಕೆ ಸಿಎಂ ಕಾದು ಕಾದು ಅಧಿಕಾರ ಪಡೆದುಕೊಳ್ಳಲಿದ್ದಾರೆ ಡಿಕೆಶಿ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿಕೆಶಿ ಸಿಎಂ ಆಗಿ ಪಟ್ಟಾಭಿಷೇಕ ಫಿಕ್ಸ್ ಎನ್ನಲಾಗಿದೆ. ಇಲ್ಲವೇ ಮುಂದಿನ ವರ್ಷಾರಂಭದಲ್ಲಿ ಪಟ್ಟ ಸಿಗಬಹುದು. 50-50 ಅಂತ ಒಪ್ಪಂದ ಆಗಿದ್ರೆ ನವೆಂಬರ್ಗೆ ಡಿಕೆ ಸಿಎಂ ಆಗ್ತಾರೆ. ಆದ್ರೆ ಸಿದ್ದು ಒಂದು ಬೇಡಿಕೆ ಇಟ್ರೆ ಡಿಕೆ ಸುಮ್ಮನಾಗಬೇಕು. ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ಮುರಿಯುವೆ ಅಂದ್ರೆ 2026ರವರೆಗೆ ಡಿಕೆ ಶಿವಕುಮಾರ್ ಕಾಯಲೇಬೇಕು. ಮಾರ್ಚ್ 11, 2026ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಅರಸುಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು ಎಂಬ ಲೆಕ್ಕಾಚಾರ ಇದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆಯೇ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಸಂಚಲನ ಸೃಷ್ಟಿಯಾಗ್ಬಿಟ್ಟಿದೆ. ರಿಪಬ್ಲಿಕಾಣ ಈ ಕುರಿತು ಸುದ್ದಿ ಬ್ರೇಕ್ ಮಾಡಿದ್ದೇ ನಿಜವಾಗ್ತಾ ಇದೆ. ಅಲ್ಲಿಗೆ ನಮ್ಮ ಭವಿಷ್ಯ ನಿಜವಾಗ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ, ಆಪ್ತರಿಗೆ ಮರ್ಮಾಘಾತ ಎದುರಾಗ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅನ್ನೋದರ ಕುರಿತು ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಸಿಎಂ ಪಟ್ಟಕ್ಕೆ ಬಂತ ಕುತ್ತು. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಯಾರು ಊಹೆ ಮಾಡದ ಬೆಳವಣಿಗೆ ನಡೆಯಲಿವೆ. ನವೆಂಬರ್ ಅಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೋ ಏನೋ ಸಿಎಂ ಸಾಹೇಬ್ರು ಮೊನ್ನೆ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಎಲ್ಲ ಅನ್ಕೊಂಡಂತೆ ಆದ್ರೆ ನವೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರವಾಗುವುದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳು ಅಧಿಕಾರ ಇರಲಿದೆ. ಡಿಕೆ ಸಿಎಂ ಕಾದು ಕಾದು ಅಧಿಕಾರ ಪಡೆದುಕೊಳ್ಳಲಿದ್ದಾರೆ ಡಿಕೆಶಿ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿಕೆಶಿ ಸಿಎಂ ಆಗಿ ಪಟ್ಟಾಭಿಷೇಕ ಫಿಕ್ಸ್ ಎನ್ನಲಾಗಿದೆ. ಇಲ್ಲವೇ ಮುಂದಿನ ವರ್ಷಾರಂಭದಲ್ಲಿ ಪಟ್ಟ ಸಿಗಬಹುದು. 50-50 ಅಂತ ಒಪ್ಪಂದ ಆಗಿದ್ರೆ ನವೆಂಬರ್ಗೆ ಡಿಕೆ ಸಿಎಂ ಆಗ್ತಾರೆ. ಆದ್ರೆ ಸಿದ್ದು ಒಂದು ಬೇಡಿಕೆ ಇಟ್ರೆ ಡಿಕೆ ಸುಮ್ಮನಾಗಬೇಕು. ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ಮುರಿಯುವೆ ಅಂದ್ರೆ 2026ರವರೆಗೆ ಡಿಕೆ ಶಿವಕುಮಾರ್ ಕಾಯಲೇಬೇಕು. ಮಾರ್ಚ್ 11, 2026ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಅರಸುಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು ಎಂಬ ಲೆಕ್ಕಾಚಾರ ಇದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆಯೇ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.